ಎಸ್ ಸದ್ಯಕ್ಕೆ ನಟ ದರ್ಶನ್ ರ ವಿಚಾರಣೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಇಬ್ಬರ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಹಾಗಿದ್ರೆ ಏನೆಲ್ಲ ಸತ್ಯಾಂಶಗಳು ಹೊರಬೀಳುತ್ತೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಇನ್ನು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ತಂಗಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಹೋಟೆಲ್ನಲ್ಲಿ ತಂಗಿದ್ದ ವೇಳೆ ಅರೆಸ್ಟ್ ಮಾಡಿದ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರನ್ನ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಪೊಲೀಸರು ಬಂಧಿಸಿ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಅವರ ಫಾರ್ಮ್ ಹೌಸ್ನಲ್ಲಿ ಬಂಧಿಸಿದ್ರು ಅಂತ ಹೇಳಲಾಗಿತ್ತು. ಬಟ್ ಈಗ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರನ್ನ ಬಂಧಿಸಿದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಜೊತೆಗೆ 10 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ನಟಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿ ಎಂಬವರ ಮೇಲೆ 2 ತಿಂಗಳ ಹಿಂದೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ಸುದ್ದಿ ಬರ್ತಾ ಇರುವಂಥದ್ದು. ಈ ಕೊಲೆ ಆಗಿದ್ದು ಜೂನ್ 8 ಅಥವಾ 9 ಅಂತ ಹೇಳಲಾಗಿರುವಂಥದ್ದು. ಸೊ ಆತ 2 ತಿಂಗಳ ಹಿಂದೆ ಆಕೆಗೆ ಕೆಟ್ಟದಾಗಿ ಮೆಸೇಜನ್ನು ಮಾಡಿದ್ದ. ಸೊ ಇದನ್ನು ಗಮನಿಸಿದಂತಹ ಪವಿತ್ರ ಗೌಡ ದರ್ಶನ್ಗೆ ಹೇಳಿದ್ರು. ದರ್ಶನ್ ಆತನನ್ನು ಕರೆಸಿ ಕೊಲೆ ಮಾಡಿಸಿದ್ದಾರೆ ಅನ್ನೋದರ ಕುರಿತಾಗಿ ಗಂಭೀರ ಆರೋಪ ಕೇಳಿ ಬಂದ ಮೇರೆಗೆ ಪೊಲೀಸರು ಸದ್ಯಕ್ಕೆ ಬಂಧಿಸಿ ನಟ ದರ್ಶನ್ರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಕಾದು ನೋಡಬೇಕು ಏನೆಲ್ಲ ಸತ್ಯ ಏನು ಸುಳ್ಳೇನು ಅನ್ನೋದರ ಕುರಿತಾಗಿ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಅಕ್ಷರ ಶಾಸ್ತ್ರಜ್ಞರಾಗಿರುವಂತಹ ಜನುಮಾನಂದ ಕೋಟ್ಯಾನ ಗುರೂಜಿಗಳು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಗುರೂಜಿ ನಮಸ್ಕಾರ. ಗುರೂಜಿ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿಲ್ಲ, ನಿಮ್ಮ ಧ್ವನಿ ಮ್ಯೂಟ್ ಆಗಿದೆ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ. ರಘು ಮೂಲಕ ರೇಣುಕಾ ಸ್ವಾಮಿಯನ್ನ ದರ್ಶನ್ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡ್ರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಮೂಲಕ ರಘು ಕೂಡ ರೇಣುಕಾ ಸ್ವಾಮಿ ಜೊತೆಗೇನೆ ಬೆಂಗಳೂರಿಗೆ ಬಂದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ರಘು ಎಲ್ಲಿ? ರಘು ಸಿಕ್ಕಿದ್ರೆ ಈ ಪ್ರಕರಣ ಹೇಗೇಗೆ ನಡೀತು, ಏನೇನಾಯ್ತು ಅನ್ನೋದರ ಕುರಿತಾಗಿ ಎಲ್ಲ ಮಾಹಿತಿ ಹೊರಬೀಳುತ್ತೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಯಾವಾಗ ಕೆಟ್ಟದಾಗಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾನೋ ಆಗ ದರ್ಶನ್ ರಘುಗೆ ಫೋನ್ ಮಾಡಿ ಆತನನ್ನ ಬೆಂಗಳೂರಿಗೆ ಕರೆದುಕೊಂಡು ಬರುವಂತೆ ಹೇಳ್ತಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸೊ ಹೀಗಾಗಿ ರಘು ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದ ಅನ್ನೋ ಅಪ್ಡೇಟ್ ಇದೆ. ನಿಜಕ್ಕೂ ರಘು ಕರೆತಂದ ನಂತರ ಎಲ್ಲಿ ಬಿಟ್ರು, ಅವರೆಲ್ಲಿ ಹೋದ್ರು ಅನ್ನೋದು ಕಾದು ನೋಡಬೇಕು. ಎಸ್ ಜನುಮಾನಂದ ಕೋಟ್ಯಾನ ಸ್ವಾಮೀಜಿಗಳು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ. ಎಸ್ ಏನು ಹೇಳ್ತೀರಾ ಗುರುಜಿ? ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡ ಅರೆಸ್ಟ್ ಆಗಿಲ್ಲ, ಬಟ್ ವಿಚಾರಣೆ ನಡೀತಾ ಇದೆ. ದರ್ಶನ್ ಅರೆಸ್ಟ್ ಆದ್ರು. ಸ್ಯಾಂಡಲ್ವುಡ್ ನ ಬಿಗ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್. ಯಾಕೆ ಈ ರೀತಿಯ ಪ್ರಕರಣಗಳು ನಡೀತಾ ಇದೆ? ಪದೇ ಪದೇ ದರ್ಶನ್ ವೈಯಕ್ತಿಕ ವಿಚಾರದಲ್ಲಿ ಪವಿತ್ರ ಗೌಡ ಹೆಸರು ತಳುಕು ಹಾಕಿಕೊಳ್ತಾನೆ ಇದೆ. ಸೊ ಇವರಿಬ್ಬರ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ನೀವು? ನೋಡಿ, ನಾನು ಮೊದಲನೇದಾಗಿ ಹೇಳ್ತೇನೆ, ದರ್ಶನ್ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದವರಿದ್ದಾರೆ. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ. ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳಲ್ಲಿ ನಾನು ಒಬ್ಬ. ಅವರ ಫಿಲ್ಮ್ ಬಹಳ ನಮ್ಗೆ ಒಳ್ಳೆ ಫಿಲ್ಮ್ ಬರುತ್ತೆ. ಕಾಟೇರ ಫಿಲ್ಮ್ ನಾವು ನೋಡಿದೀವಿ, ಎಂಜಾಯ್ ಮಾಡಿದೀವಿ. ಆದ್ರೆ ಅವ್ರ ಹೆಸರಲ್ಲಿ ನಾ ಹೇಳ್ತೇನೆ ಮೊದ್ಲು SH, DH, PH, KH ಇವು ಬಹಳ ಇಂಪಾರ್ಟೆಂಟ್. ಅವ್ರ ಹೆಸರಲ್ಲಿ DH ಮತ್ತೆ SH 2 ಬಂದಿದೆ. ಇಂಡಿವಿಜುವಲಿ ಅದು ಒಳ್ಳೆ ಹೆಸರಲ್ಲ. ಅವ್ರ ಹೆಸರು ಈಗ ಸುದೀಪ್ ಅವ್ರದಂಗೆ ಇದೆ, ಆತರ ಸ್ಟಾರ್ಟ್ ಆಗ್ಬೇಕು. ASP RVH ಅಲ್ಲಿ ಇಲ್ಲ ಅವ್ರ ಹೆಸರು. ಆಮೇಲೆ ಅವ್ರನ್ನ ಕಾಪಾಡುವಂತ ಲೆಟರ್ ಅವ್ರ ಹೆಸರಲ್ಲಿ ಇಲ್ಲ. ಆಮೇಲೆ ಅವರ ಮಡದಿ ವಿಜಯಲಕ್ಷ್ಮಿಯಲ್ಲೂ
ಅವರು ಅವರಿಗೆ ವಿಜಯಲಕ್ಷ್ಮಿ ಅವರು ಬಹಳ ಲಕ್ಕಿ. ಅವರು ವಿಜಯಲಕ್ಷ್ಮಿ ಅವರು ವಿ ಇದೆ, ಜೆ ಇದೆ, ಆದ್ರೆ ವೈ ಇದೆ. ವೈ ಒಳ್ಳೇದಲ್ಲ. ಹೇಳ್ತಾ ಇದ್ದೆ ಅವರು MN ಮತ್ತೆ ವೈ ಇಂದ ಸ್ಟಾರ್ಟ್ ಆಗಬಾರ್ದು ಹೆಸರು ಅಂತ. MN ಸ್ಟಾರ್ಟ್ ಆಗಬಾರ್ದು. ವೈ ಯಾವುದೇ ಹೆಸರಿನ ಯಾವುದೇ ಪೊಸಿಷನ್ ಇದ್ರು ಒಳ್ಳೇದಲ್ಲ. ಆಮೇಲೆ ಇವ್ರು ನೋಡಿ ಅಲ್ಲಿ ಎಂ ಮತ್ತು ಎನ್ ಇಂದ ಸ್ಟಾರ್ಟ್ ಆಗೋದು ಮಧು ಅಂತಿದ್ದಾರೆ. ಮಧು ಅಂತ ಇದ್ದಾರೆ ನೋಡಿ. ಅವ್ರು ಹೊಡೆತನ ಜಾಸ್ತಿ ಆಗಿರ್ಬೋದು ಇದರಲ್ಲಿ ಹೊರತು. ಮತ್ತೆ ವಿನಯ್ ಅಂತಿದ್ದಾರೆ, ಕಾರ್ತಿಕ್ ಕಿರಣ್ ಅಂತಿದ್ದಾರೆ. ಸೊ ಮ್ಯಾಕ್ಸಿಮಮ್ 10 ಜನ ಅರೆಸ್ಟ್ ಆದ್ರಲ್ಲಿ ಮ್ಯಾಕ್ಸಿಮಮ್ ಮೈನಸ್ ಲೆಟರ್ ಇದ್ದಾರೆ. ಎಸ್ ಹೇಳಿ ಗುರುಜಿ. ಅಂದ್ರೆ ನೀವು ವಿಜಯಲಕ್ಷ್ಮಿ ಒಳ್ಳೆ ಹೆಸರು ಅಂತ ಹೇಳಿದ್ರಿ, ಬಟ್ ಆಕೆ ಕೂಡ ದರ್ಶನ್ ರನ್ನ ಮದುವೆ ಆದಂತಹ ದಿನದಿಂದ ಕೂಡ ಕಷ್ಟಗಳನ್ನ ಅನುಭವಿಸ್ತಾನೆ ಇದ್ದಾರೆ. ಸೊ ಅವರಿಬ್ಬರ ನಡುವೆ ಕೂಡ ಏನೇನಾಯ್ತು ಆ ವಿಚಾರಕ್ಕೆ ದರ್ಶನ್ ಆಗ್ಲೂ ಕೂಡ ಜೈಲ್ಗೆ ಹೋಗಿದ್ರು. ಈಗ ಮತ್ತೊಂದು ಹೆಸರು ಪವಿತ್ರ ಗೌಡ ಅನ್ನೋ ಹೆಸರಿನಿಂದ ಮತ್ತೆ ಜೈಲ್ಗೆ ಹೋಗೋ ಪರಿಸ್ಥಿತಿ. ನಿಖಿತಾ ಅನ್ನೋ ಒಂದು ಮಾಡೆಲ್ ನಿಖಿತಾ ಅನ್ನೋರಿದ್ರು. ಹೇಳಿದ್ದೀನಿ ಎನ್ ಬಂತಲ್ಲಿ, ಎನ್ ಬಂತು, NKHTH ಅವು ಬಂದು 3-4 ಬಂದಾಗ ಅದು ಬ್ಯಾಡ್ ವೈಬ್ರೇಷನ್ ಆಗಿ ಅವರಿಗೆ ಅನಾನುಕೂಲ ಮಾಡ್ತದೆ. ಪಾಪ ಇವ್ರೆ ಏನೇ ಮಾಡಿದ್ರು ಅವರು ವಿಜಯಲಕ್ಷ್ಮಿ ಅವರು ಇವ್ರಿಗೆ ಲಕ್ಕಿ, ಬಹಳ ಲಕ್ಕಿ ವಿಜಯಲಕ್ಷ್ಮಿ ಅವರು. ಆದ್ರೆ ಇಲ್ಲಿ ವೈ ಇದೆ, SH ಇದೆ, ಲಕ್ಷ್ಮಿ ಮೀ ತೀನಿಯಲ್ಲಿ ಎಂಡ್ ಆಗಬಾರ್ದು, ಗಂಡನಿಗೆ ಒಳ್ಳೇದಲ್ಲ. ಆಮೇಲೆ ವಯಸ್ಸ ಇದೆ. ಆಮೇಲೆ ಈಗ ರೇಣುಕಾ ಸ್ವಾಮಿಯಲ್ಲೂ ವೈ ಇದೆ. ರೇಣುಕಾ ಸ್ವಾಮಿಯಲ್ಲೂ ಎಂಡಿಂಗ್ ವಿತ್ ವೈ. ಈಗ ಗುರುಜಿ, ದರ್ಶನ್ ಈ ಹೆಸರಿಗೆ ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಾ? ಈ ಹೆಸರು ದರ್ಶನ್ 3 ಅಕ್ಷರಗಳನ್ನ ಹೊಂದಿರುವಂತಹ ಹೆಸರು ಇದು. ಸೊ ಈ ವಿಚಾರಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? DH SH ಈಗ ಬಂದವರು ತ ಉಚ್ಚಾರ ಬಂದು ಕಂಟಕ. ಯಾರು ಅಂತ ಪವಿತ್ರ ಗೌಡದಲ್ಲಿ ತ ಉಚ್ಚಾರ ಇದೆ. ಪವಿತ್ರ ತ ಯಾವಾಗಲೂ ಕಂಟಕ. ಇವನ್ ಅಮಿತ್ ಶಾ ಅವರಿಗೂ ತ ಇತ್ತು. ತ ಇದ್ದಾಗ ಅವರು 1.5 ವರ್ಷ ಗುಜರಾತ್ ಅಲ್ಲಿ ಕಾನೂನು ಬಂಧದಲ್ಲಿದ್ರು. ಬೆಂಗಳೂರಿನ ಮಾಜಿ ಮೇಯರ್ ಸಂಪತ್ ಅವರು 1.5 ತಿಂಗಳು ಜೈಲಲ್ಲಿದ್ರು. ಸೊ ಈ ತ ಉಚ್ಚಾರ ಒಂದು ಕಂಟಕ. ಆಮೇಲೆ ಈ SH BH THK ಇವು ಅಂದ್ರೆ ಈಗ ಪವಿತ್ರ ಗೌಡ ಇಂದ ದರ್ಶನ್ಗೆ ಕಂಟಕ ಫಿಕ್ಸ್ ಅಂತ ಹೇಳ್ತಿರೋದಾ ನೀವು? ಕಂಟಕ ಆಗಿದೆ ಅಂತ ಹೇಳ್ತಿದ್ವಿ. ಮುಂದಿನ ದಿನಗಳಲ್ಲಿ ಹೇಗೆ? ಮುಂದಿನ ದಿನಗಳಲ್ಲಿ ಇವ್ರ ಆರೋಗ್ಯ ಸಮಸ್ಯೆ. ಇವ್ರ ದರ್ಶನ್ ಅವರು ಹೆಲ್ದಿ ಇಲ್ಲ. ಅವರ ಮುಂದೆ ಆರೋಗ್ಯ ಎಲ್ಲ ಸ್ವಲ್ಪ ಇದಾಗತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅವರು ಮುಂದಿನ 1-2 ವರ್ಷ ಕೇರ್ಫುಲ್ ಆಗಿರ್ಬೇಕು. ಪವಿತ್ರ ಗೌಡ ಹೆಸರು, ಅವರ ಭವಿಷ್ಯ ಹೇಗಿರುತ್ತೆ ಗುರುಜಿ? ಈಗ ದರ್ಶನ್ ಅವರ ಹೆಸರಿಗೆ ಸಂಬಂಧಪಟ್ಟಂತ ಹೇಳಿದ್ರೆ, ಏನು ಪವಿತ್ರ ಗೌಡ ಆಕೆಯ ದರ್ಶನ್ ರವರ ಸ್ನೇಹಿತೆ, ಆಕೆಯ ಹೆಸರು, ಸೊ ಆಕೆಯ ಭವಿಷ್ಯ ಹೇಗಿರುತ್ತೆ ಅಂತ? ಪವಿತ್ರ ಹಣಕಾಸಿಗೇನು ತೊಂದರೆ ಇಲ್ಲ. ಆದ್ರೆ ಈ ತ ಉಚ್ಚಾರ ಇದ್ದವ್ರಿಗೆ ಒಂದು ಕಂಟಕ ಇರುತ್ತೆ. ಆ ಕಂಟಕನೇ ಇದು ಆಗಿರೋದು. ಇವರು ಪವಿತ್ರ ಪಿ ಇಂದ ಹೊರಬರ್ತಾರೆ. ಅವ್ರ ಕಾರಣದಿಂದ ಆಗಿದ್ರು ಅವ್ರು ಹೊರಬರ್ತಾರೆ. ಬಟ್ ಉಳಿದವರೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ. ಈಗ ದರ್ಶನ್ ಅವರಿಗೆ ಒಳ್ಳೆ ಹೆಸರಿದೆ. ಸೊ ಅವ್ರಿಗೆ ಎಷ್ಟು ಮಂದಿ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತೇ ಇದೆ ಎಲ್ರಿಗೂ ಕೂಡ. ಒಳ್ಳೆ ನೇಮು, ಒಳ್ಳೆ ಫೇಮು. ಈಗ ಮುಂದಿನ ದಿನಗಳಲ್ಲಿ ಅವ್ರು ಚೆನ್ನಾಗಿರ್ಬೇಕು ಅಂತಂದ್ರೆ ಅವ್ರೇನಾದ್ರೂ ಹೆಸರನ್ನೇನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕಾ ಗುರುಜಿ? ಹೆಸರಂದ್ರೆ ದರ್ಶನ್ ಅಂತ ಫೇಮಸ್ ಇದೆ. ಅವರು ಅವರ ಹೆಸರಿನ ಮುಂದೆ ಒಂದು ಪಠಣ ಮಾಡ್ಲಿಕ್ಕೆ 1-2 ಲೆಟರ್ ಕೊಡ್ಬೇಕು. ಆವಾಗ ಇದೆಲ್ಲ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಾವು ದರ್ಶನ ತಿಳಿಸೋದು ನಿಮ್ಮ ವಾಹಿನಿ ಮೂಲಕ ತಿಳಿಸೋಕ್ ಬಿಟ್ರೆ ಬೇರೆ ಯಾವ ದಾರಿ ಇಲ್ಲ ನಮ್ಗೆ. ನಾವೀಗ ಅವ್ರ ಮನೆಗೆ ಹೋಗುದು, ಅವ್ರಿಗೆ ಮೆಸೇಜ್ ಹೊಡೋದು ಆಗುದಿಲ್ಲ. ಈಗ ಚಂದನ್ ಶೆಟ್ಟಿ ಕೇಸಲ್ಲಿ ಊರಿನೆಲ್ಲ ರೀಚ್ ಆಗುದು ಬಹಳ ಕಷ್ಟ. ಶೂಟಿಂಗ್ ಅಲ್ಲಿ ಇರ್ತಾರೆ. ನಾವು ಗುರುಜಿ, ಇಲ್ಲಿ ಈಗ ದರ್ಶನ್ ಅನ್ನೋ ಹೆಸರಿನಿಂದಾನೇ ಈಗ ನಟನಿಗೆ ಇಷ್ಟೆಲ್ಲಾ ಕಷ್ಟಗಳು ಎದುರಾಗ್ತಾ ಇರೋದಾ? ಹೌದು. ಅದರಲ್ಲಿ ಮೈನಸ್ ಜಾಸ್ತಿ. DH SH ಇದೆ ದರ್ಶನ್. ರಿಷಬ್ ಅಂತಲ್ಲಿ SH BH, ಶೋಭಾ, ಶುಭ ಎಲ್ಲ ಬಹಳ ಪ್ರಾಬ್ಲಮೆಟಿಕ್ ಹೆಸರು. ಶ್ರುತಿ ಎಲ್ಲ ಸ್ವಲ್ಪ ಪ್ರಾಬ್ಲಮೆಟಿಕ್ ಹೆಸರುಗಳು. ಓಕೆ ಗುರುಜಿ, ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಭವಿಷ್ಯ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ? ಹಾಗಿದ್ರೆ ನೋಡಿ, ವಿಜಯಲಕ್ಷ್ಮಿ ದಾಂಪತ್ಯ ಜೀವನ ಇಲ್ವಾ? ದಾಂಪತ್ಯ ಜೀವನ ಸರಿಯಾಗಿರುವುದಿಲ್ಲ. ಯಾಕಂದ್ರೆ ಅವರಲ್ಲಿ ನೋಡಿ ವೈ ಇದೆ, SH ಇದೆ, ಆಮೇಲೆ ದರ್ಶನ್ ಅಲ್ಲಿ SH ಇದೆ. ಅವ್ರವ್ರಿಗೆ ಹೊಂದಾಣಿಕೆ ಆಗ್ಬೇಕಂದ್ರೆ 2ರಲ್ಲಿ SH ಇರಬಾರ್ದು ಅಂತ ಹೇಳಿದೆ. ಗಂಡ ಹೆಂಡತಿ ಇಬ್ಬರಲ್ಲೂ SH ಇರಬಾರ್ದು.
ರಕ್ಷಿ ಶೆಟ್ಟಿ, ರಶ್ಮಿ ಅವನ್ನ ಹೇಳಿದ್ದೇವೆ ಲಾಸ್ಟ್ ಟೈಮ್ ನಿಮ್ಮ ವೇದಿಕೆಯಲ್ಲಿ. ಹ್ಮ್ ಧನುಷ್, ರಜನಿಕಾಂತ್ ಅಳಿಯ ಧನುಷ್, ಹ್ಮ್ ಐಶ್ವರ್ಯ ಹೌದು. ಚರ್ಚಿಸಿದೆ. ಹ್ಮ್ ಅಲ್ಲಿ ಮತ್ತೆ ಡಿವೋರ್ಸ್ ಆಯ್ತು. ಹ್ಮ್ ಈಗ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಈ ಹೆಸರುಗಳು ಕೂಡ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ದರ್ಶನ್ ಮತ್ತೆ ಹೇಳ್ತಾರೆ. ಪವಿತ್ರ ಗೌಡ ಈ ಅವರು ಹೆಸರುಗಳು ಕೂಡ ಮ್ಯಾಚ್ ಆಗಲ್ಲ ಅಂತ ಹೇಳ್ತಿದ್ದೀರಾ ನೀವು. ಮ್ಯಾಚ್ ಆಗಲ್ಲ ಅಂದ್ರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರಿಗೆ ಲಕ್ಕಿ. ಹ್ಮ್ ಯಾಕಂದ್ರೆ VJ ಎರಡೂ ಇದೆ. ಹ್ಮ್ ASP VH ಅಲ್ಲಿ ಪ್ಲಸ್ ಲೆಟರ್ ಅಲ್ಲಿ ಎರಡೂ ಇದೆ. ಸ್ಟಾರ್ಟೆಡ್ ವಿತ್ ವಿ ಒಳ್ಳೆ ಹೆಸರು. ಆದ್ರೆ ಅಲ್ಲಿ ಕೆಳದು Y ಬಂತು, SH ಬಂತು, MI ಇಂದ ಎಂಡ್ ಆಯ್ತು, ಬಿ ಇಂದ ನೀತಿವಿಯಿಂದ ಹೆಸರು ಎಂಡ ಆದ್ರೆ ಗಂಡನಿಗೆ ಕಂಟಿಗೆ ಇರುತ್ತೆ ಜಾಸ್ತಿ. ಗುರೂಜಿ, ಆಮೇಲೆ ಈಗ ದರ್ಶನ್ ಅವ್ರ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಅವರು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರಲ್ಲ, ಯಾವ ಅಕ್ಷರದಿಂದ ಸ್ಟಾರ್ಟ್ 100%. ಆಗುವಂತಹ ಹೆಸರು ಇಟ್ಕೋಬೇಕು? ಅಲ್ಲ, ಅದು ದರ್ಶನ್ ನಾವು ಕೊಡ್ತೇವೆ. ಅದು ಅವರ ತಂದೆ ಮತ್ತು ತಾಯಿ ಹೆಸರುಗಳನ್ನ ಕೊಡ್ತೇವೆ ನಾವು. ಅವರ ತಂದೆನೂ ಜಲ್ದಿ ತೀರ್ಕೊಂಡ್ರು. ಯಾಕಂದ್ರೆ ತಾಯಿ ಹೆಸರು N ಅಥವಾ M ಇಂದ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ, ನಂಗೆ ಕರೆಕ್ಟ್ ನೆನಪಿಲ್ಲ. ಹ್ಮ್ ದರ್ಶನ್ ಅವ್ರ ತಾಯಿ ಹೆಸರು N ಅಥವಾ M ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. ತಂದೆನೂ ಜಲ್ದಿ ತೀರ್ಕೊಂಡ್ರು. ಗುರುಜಿ, ಮತ್ತೊಂದು ನಿನ್ನೆ ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ಮತ್ತೆ ಶ್ರೀದೇವಿ ಅವರ ಘಟನೆ ಕೂಡ ನಿಮಗೆ ಗೊತ್ತೇ ಇದೆ. ಸೊ ಆ ಹೆಸರುಗಳು ಹೇಗೆ? ಹೌದು, ಅದು ಡೈವರ್ಸ್ ಒನ್ ಸೈಡ್ ಆಗಿದೆ. ಹ್ಮ್ ಒಂದ್ ಸೈಡ್ ಇವರು ಡೈವರ್ಸ್ ಹಾಕಿದ್ದಾರೆ, ಹೆಂಡತಿಗಳಿಂದ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಶ್ರೀದೇವಿ SH RI, ಆಮೇಲೆ ಅಲ್ಲೂ ಸಹ Y ಇದೆ. ಹ್ಮ್ ಅವರ ಬ್ರದರ್ ವಿನಯಲ್ಲೂ Y ಇದೆ. ಹ್ಮ್ ಈಗ ನೋಡಿ, ಬಿಗ್ ಬಾಸ್ ಎಲ್ಲ ವಿನಯ್ ಅಂತಿದ್ರು. ಹೌದು. ಎಲ್ಲರ ಕಣ್ಣು ಅವ್ರ ಮೇಲೆ, ಒಂಥರ ಕೆಟ್ಟ ಮನಸ್ಸೆಲ್ಲ ನೋಡ್ತಾರೆ. ಹ್ಮ್ ಸೊ ಯುವರಾಜ್ ಕುಮಾರ್ ಶ್ರೀದೇವಿ ಈ ಎರಡು ಹೆಸರುಗಳು ಕೂಡ ಮ್ಯಾಚ್ ಆಗಲ್ವಾ? ಆಗಲ್ಲ. ಯಾಕೆ Y ಇದೆ. Y ಇಸ್ ಮೋಸ್ಟ್ ಡೇಂಜರಸ್ ಲೆಟರ್ ಇಂದ. ಇದು ಅಲ್ಲಿ ಏನಾಗತ್ತೆ ಹೇಳಿ ಬರಲ್ಲ. ಹ್ಮ್ ಅಪವಾದಗಳು ಬರ್ಬೋದು, ಡಿವೋರ್ಸ್ ಆಗ್ಬಹುದು, ಗಂಡ ಹೆಂಡತಿ ಆಗ್ಬಹುದು, ಮದುವೆ ಆದ್ರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗ್ಬಹುದು. Y ಇಸ್ ದ ಮೋಸ್ಟ್ ಡೇಂಜರಸ್ ಲೆಟರ್. ಹ್ಮ್ ಆದ್ರೆ ಹೆಂಡತಿ ಹೆಸರು, ಮಕ್ಕಳ ಹೆಸರು ಚೆನ್ನಾಗಿತ್ತು, ಆ ವೈಬ್ರೇಷನ್ ಚಲೋ ಆಗುತ್ತೆ. ಸ್ಟಾರ್ಟೆಡ್ ವಿತ್ Y ಇದ್ರೆ ಕಷ್ಟ. ಈಗ ನೋಡಿ, ಯಶ್ ಅವ್ರಿಗೂ ಸಹ ಅವರು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕಷ್ಟಪಡ್ತಾರೆ ಗೊತ್ತು ನಿಮ್ಗೆ. ಆಮೇಲೆ ಮನೆಯಲ್ಲಿ ಕೋರ್ಟ್ ಕೇಸ್ ನಡೀತಿದೆ, ಬಾಡಿಗೆ ಮನೆ ತನಗೆ ಬೇಕಂದ್ರು ಓನರ್ ಕೊಡೋದಿಲ್ಲ ಅಂದು ಕೋರ್ಟ್ ಕೇಸ್ ನಡೀತಾ ಇತ್ತು. ಆ ರೈತರ ಸಲುವಾಗಿ ಒಳ್ಳೇದ್ ಮಾಡ್ಲಿಕ್ಕೆ ಹೋದ್ರು. ಯಶ್ ಅವರು ಬಹಳ ಒಳ್ಳೇದ್ ಮಾಡ್ಲಿಕ್ಕೆ ಹೋದ್ರು ರೈತರ ಸಲುವಾಗಿ. ಅವರು ಸಹ ಅವರಿಗೆ ಬಂದಿದ್ರು. ಮತ್ತೆ ಗುರೂಜಿ, ಈಗ ಹೆಸರುಗಳ ಜೊತೆಗೆ ಸರ್ನೇಮ್ ಬರುತ್ತಲ್ಲ, ಆ ಸರ್ನೇಮ್ ಕೂಡ ಪ್ರಾಬ್ಲಮ್. ಸರ್ನೇಮ್ ಕೌಂಟ್ ಆಗಲ್ಲ. ಯಾಕಂದ್ರೆ ಕುಲಕರ್ಣಿ, ಶೆಟ್ಟಿ ಹೀಗೆ ಬಾಳ ಇರ್ತದೆ, ಅದು ಕೌಂಟ್ ಆಗಲ್ಲ. ಹೆಸರು ಮತ್ತೆ ಹೆಸರು ಮುಂಚೆ ಇರುವುದು. ಈಗ ನೋಡಿ, KJ ಮಾಧುಸ್ವಾಮಿ ಒಳ್ಳೆ ಹೆಸರಲ್ಲ. KJ, AR ರೆಹಮಾನ್, ಅಬ್ದುಲ್ J ಕಲಾಂ, PT ಉಷಾ, ಈ ತರ ಹೆಸರಿನ ಮುಂಚೆ ಪ್ಲಸ್ ಲೆಟರ್ ಇದ್ರೆ ಬಾರಿ ಒಳ್ಳೇದು. ಹೆಸರಿನ ನಂತರ ಏನಿದ್ರು ಲೆಕ್ಕಕ್ಕೆ ಬರುದಿಲ್ಲ, ಕೌಂಟ್ ಆಗುದಿಲ್ಲ. ಓಕೆ 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 ಗುರುಜಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಅಕ್ಷರಶಾಸ್ತ್ರಜ್ಞರು ಹೇಳಿದಂಥ ವಿಚಾರ. ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಈ ಹೆಸರುಗಳು ಕೂಡ ಕಂಟಕನೇ. ದರ್ಶನ್ರಿಗೆ ಮುಂದಿನ 2 ವರ್ಷ ಇನ್ನೂ ಕಷ್ಟ ಆಗುತ್ತೆ. ವಿಶೇಷವಾಗಿ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎಚ್ಚರದಿಂದ ಇರಬೇಕು ಅಂತ ಜನುಮಾನಂದ ಸ್ವಾಮೀಜಿಗಳು ತಿಳಿಸಿಕೊಟ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.